ನೀವು ಯಾವಾಗಲಾದ್ರೂ ವಿಚಾರ ಮಾಡಿದ್ದೀರಾ? ನೀವು ನೋಡುವ ಈ ಪ್ರಪಂಚ, ಜನರ ಜೊತೆ ಫೀಲ್ ಆಗೋ ಈ ಎಮೋಷನ್ಸ್, ನಿಮ್ಮ ಮನಸ್ಸಿನಲ್ಲಿ ನೀವು ಮಾಡುವ ವಿಚಾರ, ಇದೆಲ್ಲ ನಿಜ ಅಂತ ಅನ್ಸುತ್ತಾ? ಅಥವಾ ಇದೆಲ್ಲ ಒಂದು ಮಾಯಾಜಾಲನ? ಇಲ್ಯೂಷನ್ ಅಲ್ಲಿ, ಈ ಒಂದು ಮಾಯೆಯಲ್ಲಿ ನಾವೆಲ್ಲ ಸಿಕ್ಕಾಕೊಂಡಿದ್ವಿ. ಸನಾತನ ಧರ್ಮದಲ್ಲಿ ಎಲ್ಲವನ್ನು ಒಂದು ಡಿವೈನ್ ಅಂತ ಅಂತೀವಿ, ಆದ್ರೆ ಅಲ್ಲೇ ಇದನ್ನ ಕಠಿಣ ಅಂತಾರೆ. ಈ ಒಂದು ಪರದೆ ಎಲ್ಲ ಸತ್ಯವನ್ನ ಬಿಚ್ಚಿಬಿಡುತ್ತೆ. ವೇದಾಂತಗಳು ಹೇಳುತ್ತೆ, ಮಾಯಾ ಇಸ್ ನಾಟ್ ಅ ಫಾಲ್ಸ್, ಮಾಯೆ ಇಸ್ ದಟ್ ಇಟ್ಸ್ ನಾಟ್ ವಾಟ್ ಇಟ್ ಅಪಿಯರ್ಸ್ ಟು ಬಿ. ಮಾಯೆ ಸುಳ್ಳಲ್ಲ. ಮಾಯೆ ಯಾವುದು ಅಂದ್ರೆ ಅದು ಹೇಗಿದೆ ಅಂತ ತೋರಿಸಿಕೊಳ್ಳೋದಿಲ್ಲವೋ ಅದು ಮಾಯೆ. ಬೌದ್ಧಿಸಂನಲ್ಲಿ ಈ ಮಾಯೆಗೆ ದುಃಖಕ್ಕೆ ಮೂಲ ಅಂತಾರೆ. ನಾವು ಎಲ್ಲಿವರೆಗೂ ಈ ಮಾಯೆಯ ಜೀವನ ಮಾಡ್ತೀವೋ ಅಲ್ಲಿವರೆಗೆ ನಾವು ಈ ಸಮಸ್ಯೆಗಳಿಂದ ಹೊರಬರೋಕೆ ಸಾಧ್ಯ ಇಲ್ಲ. ಮಾಡರ್ನ್ ಸೈಕಾಲಜಿ ಹೇಳುತ್ತೆ, ಪರ್ಸೆಪ್ಷನ್ ಇಸ್ ನಾಟ್ ಅ ರಿಯಾಲಿಟಿ. ಹಾಗಂದ್ರೆ ನಮ್ಮ ಫೀಲಿಂಗ್ಸ್, ನಮ್ಮ ವಿಚಾರ, ಯೋಚನೆ, ಪ್ರತಿ ಅನುಭವ ಮಾಯೆ ಒಂದು ಭಾಗನ. ಹಾಗಾದ್ರೆ ರಿಯಾಲಿಟಿ ಏನು? ನಾವು ಈ ಮಾಯಾಜಾಲದಿಂದ ಹೇಗೆ ಹೊರಬರುವುದು? ಈ ವಿಡಿಯೋದಲ್ಲಿ ಈ ಮಾಯೆಯನ್ನು ಕಾನ್ಸೆಪ್ಟ್ಗೆ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ಆಧ್ಯಾತ್ಮ ದೃಷ್ಟಿಯಿಂದ ಅಲ್ಲ, ಸೈಕಾಲಜಿಕಲ್ ಅಂಡ್ ಮಾರಲ್ ಲೈಫ್ ದೃಷ್ಟಿಯಿಂದ. ಯಾಕಂದ್ರೆ ನಾವು ಮಾಡುವ ಯೋಚನೆಗಳು ಮತ್ತು ನಾವು ಶೇರ್ ಮಾಡಿದಿರೋ ನಿಜವಾಗೂ ನಮ್ಮದ ಅಥವಾ ಮಾಯನ? ವಾಟ್ ಇಸ್ ಮಾಯಾ? ಮಾಯೆ ಅಂದ್ರೆ ಏನ್? ಮಾಯಾ ಅಂದ್ರೆ ಇಲ್ಯೂಷನ್. ಕಾಣೋದು ಬೇರೆ, ರಿಯಾಲಿಟಿನಲ್ಲಿ ಇರೋದೇ ಬೇರೆ. ಈ ಪ್ರಪಂಚ, ಜನರು, ಎಮೋಷನ್ಸ್, ಸಕ್ಸಸ್, ಲವ್, ಫೇಲ್ಯೂರ್ಸ್ ಎಲ್ಲ ಮಾಯೆಯ ಒಂದು ಭಾಗ. ಮಾಯೆ ನಿಮ್ಗೆ ಆ ವಸ್ತುವನ್ನು ಸಿಗುತ್ತೆ ಅಂತ ತೋರಿಸಿದ್ರೆ ನೀವು ತುಂಬಾ ಖುಷಿ ಆಗ್ತೀರಾ. ಆದ್ರೆ ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಟೆಂಪರರಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಈ ಪ್ರಪಂಚ ಒಂದು ಕನಸಿನ ಹಾಗೆ. ನೀವು ಕಾಣುತ್ತಿರುವುದಕ್ಕಿಂತ ಹೆಚ್ಚಿನ ಸತ್ಯ ನಿಮ್ಮಲ್ಲೇ ಅಡಗಿದೆ. ಎಲ್ಲವೂ ಮಾಯೆ ಆದ್ರೆ ಈ ಮಾಯೆ ಇಷ್ಟೊಂದು ಸ್ಟ್ರಾಂಗ್ ಹೇಗಾಗುತ್ತೆ? ಈ ಮಾಯೆ ನಮ್ಮ ಮನಸ್ಸಿನ ಮೇಲೆ ಇಷ್ಟು ಕಂಟ್ರೋಲ್ ಹೇಗೆ ಮಾಡುತ್ತೆ? ಹೌ ಮಾಯಾ ಕಂಟ್ರೋಲ್ ಯುವರ್ ಮೈಂಡ್? ಮಾಯೆ ಮೊದಲು ನಿಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡುತ್ತೆ. ನಿಮ್ಮಲ್ಲಿ ಡಿಸೈರ್ ಅಂದ್ರೆ ಆಸೆ ಹುಟ್ಟಿಸು, ಅದು ಬೇಕು ಇದು ಬೇಕು ಅಂತ. ಒಂದ್ ರೀತಿ ಅದಿಲ್ಲದೆ ನೀವು ಇರೋಕೆ ಆಗೋದಿಲ್ಲ ಅನ್ನುವ ಹಾಗೆ. ಆಗ ನೀವು ಆ ವಸ್ತುವಿನ ಹಿಂದೆ ಓಡೋಕೆ ಶುರು ಮಾಡ್ತೀರಾ. ಹಣ, ಪವರ್, ಲವ್. ಸ್ವಲ್ಪ ಸಮಯದ ನಂತರ ಅದನ್ನ ನೀವು ಪಡೆದುಕೊಂಡು ಬಿಡ್ತೀರಾ. ತಕ್ಷಣ ಮತ್ತೆ ನೀವು ಮನಸ್ಸು ಬೋರ್ ಆಗೋಕೆ ಶುರು ಆಗುತ್ತೆ. ಮತ್ತೆ ನೀವು ಹೊಸ ಮಾಯೆಯನ್ನು ಬೆನ್ನ ಹತ್ತೀರಾ. ಇದೇ ಮಾಯೆಯ ಅಸಲಿ ಜಾಲ. ಎಂಡ್ಲೆಸ್ ಕ್ರೇವಿಂಗ್, ನೋ ರಿಯಲ್ ಪೀಸ್. ಹಾಗೆ ನೀವು ಸ್ವಲ್ಪ ಸ್ವಲ್ಪ ಈ ಮಾಯಾ ಜಾಲದಲ್ಲಿ ಬೀಳ್ತೀರಾ. ಅಂದ್ರೆ ನಿಮ್ಗೆ ಅನ್ಸುತ್ತೆ ನೀವು ಕಂಟ್ರೋಲ್ ನಲ್ಲಿದ್ದೀರಾ ಅಂತ. ಆದ್ರೆ ಮಾಯೆ ನಿಮ್ಮ ಎಲ್ಲ ಯೋಚನೆ, ಫೀಲಿಂಗ್ಸ್, ಆಕ್ಷನ್ ಗಳನ್ನ ನಡೆಸುತ್ತಿರುತ್ತೆ. ಈ ಮಾಯೆ ಹೊರಗೆ ಇಲ್ಲ, ನಿಮ್ಮ ಒಳಗೆ ಇದೆ ಅಂತ ತಿಳಿದುಕೊಂಡ ನಂತರ ಇಲ್ಲಿಂದಲೇ ಶುರುವಾಗುವುದು ನಿಜವಾದ ಯುದ್ಧ. ಬ್ರೇಕಿಂಗ್ ದ ಇಲ್ಯೂಷನ್, ದಿ ಇನ್ನರ್ ಬ್ಯಾಟಲ್. ಈ ಮಾಯೆ ಜಾಲದಿಂದ ಹೊರಬರೋಕೆ ನೀವು ನಿಮ್ಮ ಒಳಗಿನ ಸಂಘರ್ಷಗಳನ್ನ ಗೆಲ್ಲಬೇಕು. ಇದು ಹೊರ ಜಗತ್ತಿನ ಇದ್ದಲ್ಲ. ಇಲ್ಲಿ ನಿಮ್ಮ ಆಲೋಚನೆಗಳು, ನಿಮ್ಮ ಎಮೋಷನ್, ನಿಮ್ಮ ಐಡೆಂಟಿಟಿ ವಿರುದ್ಧ ನೀವು ಯುದ್ಧ ಮಾಡ್ತೀರಾ. ನೀವು ಅರ್ಥ ಮಾಡ್ಕೋಬೇಕು, ನಿಮಗೆ ಕಾಣುವುದೆಲ್ಲ ಯಾವಾಗಲೂ ನಿಜವಾಗಿರುವುದಿಲ್ಲ. ನಿಮ್ಮೊಳಗೆ ಶಾಂತಿ, ಅವೇರ್ನೆಸ್ ಇದೆ. ಇದೇ ನಿಜವಾದ ನೀವು. ಯಾವುದೇ ರೋಲ್ ಅಲ್ಲ. ಮಗ ಅಥವಾ ಎಂಪ್ಲಾಯ್, ಇನ್ಫ್ಲೂಯೆನ್ಸರ್, ಇದ್ಯಾವುದು ಅಲ್ಲ. ನೀವೊಂದು ಆತ್ಮ, ಮಾಯಾಜಾಲದಲ್ಲಿ ಸಿಕ್ಕಾಕೊಂಡಿರುವ ಆತ್ಮ. ಯಾವಾಗ ಈ ಮಾತು ಅರ್ಥ ಮಾಡ್ಕೋತಿರೋ ನಿಮಗೆ ನಿಜವಾದ ಅವೇಕ್ನಿಂಗ್ ಶುರುವಾಗುತ್ತೆ. ಆದ್ರೆ ಇದು ಪ್ರಾರಂಭ. ಇಲ್ಲಿ ಸವಾಲು ಏನಂದ್ರೆ ಈ ಮಾಯೆಯಿಂದ ಹೇಗೆ ಮುಕ್ತಿ ಪಡೆಯುವುದು? ಇದರ ಉತ್ತರ ಸಿಗೋದು ಭಗವದ್ಗೀತೆಯ ಜ್ಞಾನದಲ್ಲಿ. ಬನ್ನಿ ನೋಡೋಣ. ಶ್ರೀಕೃಷ್ಣ ಟೀಚಿಂಗ್ ಆನ್ ಮಾಯಾ. ಕೃಷ್ಣ ಹೇಳ್ತಾನೆ, ಮಾಯಾ ನನ್ನದೇ ಶಕ್ತಿ. ಈ ಪೂರ್ತಿ ಸೃಷ್ಟಿ ನಡೆಸುತ್ತಿದೆ. ಇದೊಂದು ನಿಜದ ಹಾಗೆ ಕಾಣೋ ಜಾಲ. ಆದ್ರೆ ಇಲ್ಲಿ ಎಲ್ಲ ಟೆಂಪರರಿ. ಕೃಷ್ಣ ಹೇಳ್ತಾನೆ, ಕಾಣುವುದೆಲ್ಲ ಸತ್ಯ ಅಲ್ಲ. ನೀವು ನೋಡುವುದು, ಕೇಳುವುದು, ಅನುಭವಿಸುವುದು ಎಲ್ಲ ನಿಜ ಆಗಬೇಕನ್ನೋದಿಲ್ಲ. ಮೇ ಬಿ ನಿಮ್ಮ ಇಂದ್ರಿಯ ಹಾಗೂ ಮನಸ್ಸಿನ ಮಾಯೆ ಆಗಿರಬಹುದು. ಇದೇ ಮಾಯೆ ನಿಮ್ಮನ್ನ ನಿಜವಾದ ರೂಪದಿಂದ ದೂರ ಒಯ್ಯುತ್ತಿರುತ್ತೆ. ಶ್ರೀಕೃಷ್ಣ ಹೇಳ್ತಾನೆ, ಎಲ್ಲಿವರೆಗೂ ನೀವು ಎದ್ದೇಳುವುದಿಲ್ಲವೋ ಅಲ್ಲಿವರೆಗೆ ಇದು ಸ್ಟ್ರಾಂಗ್ ಆಗಿರುತ್ತೆ. ಎದ್ದೇಳುವುದು ಅಂದ್ರೆ ನಾನು ಯಾರು ಅನ್ನೋ ಪ್ರಶ್ನೆಗೆ ತರಡು. ಈ ಮಾಯೆ ಹಿಂದಿರುವ ನಿಮ್ಮ ನಿಜವಾದ ಗುರುತು ಹುಡುಕುವುದು. ಅಂದ್ರೆ ನಾನು ಶರೀರವಲ್ಲ, ನನಗೆ ದುಃಖಗಳಿಲ್ಲ, ನನಗೆ ಸಂತೋಷವೂ ಇಲ್ಲ, ಕೇವಲ ನಾನೊಬ್ಬ ಆತ್ಮ, ಅಮರ ಮತ್ತು ಪರಿಶುದ್ಧ ಆತ್ಮ, ಪರಮಾತ್ಮನೊಂದಿಗೆ ಕೂಡಿದ್ದೇನೆ ಅಂತ ಅರ್ಥ ಮಾಡಿಕೊಳ್ಳುವುದು. ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಒಬ್ಬ ಭಕ್ತ ನನ್ನ ಮೇಲೆ ಮನಸ್ಸಿಟ್ಟು ಭಕ್ತಿ ತೋರಿಸಿದ್ದೇ ಆದ್ರೆ ನಾನು ಅವನನ್ನ ಈ ಮಾಯೆಯಿಂದ ಪಾರು ಮಾಡ್ತೀನಿ ಅಂತ. ಮನಸ್ಸು ಕೇಂದ್ರೀಕರಿಸುವುದು ಒಂದು ಪ್ರಾಕ್ಟೀಸ್ ಆಗಿರುತ್ತೆ. ನಾವು ಈ ಮಾಯೆಯಿಂದ ಹೊರಬರಕ್ಕೆ ಡೈಲಿ ಲೈಫ್ ನಲ್ಲಿ ಏನ್ ಮಾಡಬಹುದು? ಕೆಲವು ಪ್ರಾಕ್ಟಿಕಲ್ ಬಗ್ಗೆ ಮಾತಾಡೋಣ. ಇದರಿಂದ ನೀವು ಈ ಮಾಯೆಯ ಜಾಲದಿಂದ ಹೊರಬರಬಹುದು. ಪ್ರಾಕ್ಟಿಕಲ್ ಸ್ಟೆಪ್ಸ್ ಟು CBM. ಮೊದಲು ಅವೇರ್ನೆಸ್ ಬಿಲ್ಡ್ ಮಾಡಿ. ಎರಡನೇದು, ಪ್ರತಿದಿನ ನಿಮ್ಮ ಆಲೋಚನೆಗಳನ್ನ ಅಬ್ಸರ್ವ್ ಮಾಡಿ. ಅದು ನಿಜವಾಗಲೂ ನಿಮಗೆ ಅವಶ್ಯ ಇದೆಯಾ ಅಥವಾ ಮನಸ್ಸಿನ ಮಾಯೆನ? ಪ್ರತಿದಿನ ನಮ್ಮಲ್ಲಿ ಸಾವಿರಾರು ಯೋಚನೆಗಳು ಬರುತ್ತೆ. ನನಗೆ ಅದು ಬೇಕು, ಇದು ಬೇಕು, ಅವನು ಹಾಗೆ ಅಂದ, ನನ್ನ ಹತ್ರ ಇದಿದ್ರೆ ನಾನು ತುಂಬಾ ಸಂತೋಷವಾಗಿರ್ತಿದ್ದೆ. ಆದ್ರೆ ಇದೆಲ್ಲ ಯಾವಾಗಲೂ ನಿಜವಾಗಿರಲ್ಲ. ತುಂಬಾ ಸಾರಿ ಇದೆಲ್ಲ ಮಾಯೆ ಆಗಿರುತ್ತೆ. ಈ ಮನದ ಮಾಯೆ ನಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ. ಎರಡು, ಡಿಟ್ಯಾಚ್ಮೆಂಟ್ ಕಲಿಬೇಕು. ಡಿಟ್ಯಾಚ್ಮೆಂಟ್ ಅಂದ್ರೆ ಎಲ್ಲ ಬಿಟ್ಟು ಬಿಡಬೇಕು ಅಂತ ಅಲ್ಲ. ವಸ್ತುಗಳನ್ನ ಯೂಸ್ ಮಾಡಿ, ಪ್ರೀತಿ ಮಾಡಿ, ಆದ್ರೆ ಅದಿದ್ರೇನೆ ಬದುಕ್ತೀನಿ ಅನ್ನೋ ಮಾಯೆ ಬೇಡ. ನಿನ್ನ ಒಳಗಿಂದ ನಿನಗೆ ಗೊತ್ತಿರಬೇಕು ಇದೆಲ್ಲ ಟೆಂಪರರಿ ಅಂತ. ಮೂರು, ಮೆಡಿಟೇಷನ್ ಇದೊಂದು ಜರ್ನಿ.
ಇಲ್ಲಿ ನೀವು ನಿಮ್ಮ ನಿಜವಾದ ರೂಪದ ಜೊತೆ ಭೇಟಿ ಮಾಡ್ತೀರಾ. ಪ್ರತಿದಿನ ಸ್ವಲ್ಪ ನಿಮ್ಮೊಳಗೆ ನೀವು ಹೋಗಲು ಪ್ರಯತ್ನಿಸಿ. ಮೆಡಿಟೇಷನ್ ಇಂದ ಮಾಯೆ ಜಾಲ ಕಡಿಮೆ ಆಗುತ್ತಾ ಹೋಗುತ್ತೆ. ಈ ಮಾಯೆಯಿಂದ ಹೊರಬರೋಕೆ ದಾರಿ ಅಂದ್ರೆ ನಿಜವಾದ ಭಕ್ತಿ ಮತ್ತು ಜ್ಞಾನ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಹೂ ಆಮ್ ಐ ಅನ್ನೋ ಪ್ರಶ್ನೆಗೆ ಆನ್ಸರ್ ಗೊತ್ತಿದ್ರೆ ಕೆಳಗೆ ಕಮೆಂಟ್ ಮಾಡಿ. ಹರೇ ಕೃಷ್ಣ, ಜೈ ಹಿಂದ್.